ಜಿಬಿಎ ಎಲೆಕ್ಷನ್ಗೆ ರಾಜ್ಯ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಬೈ ಎಲೆಕ್ಷನ್ ಬಳಿಕ ಈಗ ಜಿಬಿಎ ಗೆಲ್ಲಲು ಡಿಕೆಶಿ ಗ್ಯಾರಂಟಿ ಸೂತ್ರ. ಜಿಬಿಎ ಎಲೆಕ್ಷನ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಾಸ್ಟರ್ ಪ್ಲಾನ್. ಬೈ ಎಲೆಕ್ಷನ್ ಬಳಿಕ ಜಿಬಿಎ ಗೆಲ್ಲಲು ಡಿಕೆಶಿ ಗ್ಯಾರಂಟಿ ಸೂತ್ರ. ಜಿಬಿಎ 5 ಪಾಲಿಕೆ ಗೆಲುವಿಗೆ ಡಿಸಿಎಂ ಡಿಕೆಶಿ ರಣತಂತ್ರ. ರಾಜ್ಯ ಸರ್ಕಾರದಿಂದ ಇಂದು 6ನೇ ಗ್ಯಾರಂಟಿ ಘೋಷಣೆ. ಬೆಂಗಳೂರಿಗರಿಗೆ ಮಹತ್ವದ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಈಗಾಗಲೇ ಸುಳಿವು ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಖಾತಾ ಪ್ರಕ್ರಿಯೆಗೆ ವೇಗ ನೀಡಲು 3 ತಿಂಗಳು ಆಂದೋಲನ. ಕಾವೇರಿ ನೀರಿನ ಸಂಪರ್ಕಕ್ಕೆ ಪರದಾಡ್ತಿದ್ದವರಿಗೆ ಗುಡ್ ನ್ಯೂಸ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. 3,000 ಚದರ ಅಡಿ ನಿವೇಶನಗಳಿಗೆ ಓಸಿ ವಿನಾಯಿತಿ ಘೋಷಣೆ. ಓಸಿ ವಿನಾಯಿತಿ ಸಿಕ್ಕರೆ ಲಕ್ಷಾಂತರ ಕಟ್ಟಡಗಳಿಗೆ ಅನುಕೂಲ ಆಗುತ್ತೆ. ಇನ್ನು ಸುದ್ದಿಗೋಷ್ಠಿ ನಡೆಸಿ ಗ್ಯಾರಂಟಿಯನ್ನ ಡಿಕೆ ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಲಿದ್ದಾರೆ. ಇನ್ನು ಜಿಬಿಎ ಎಲೆಕ್ಷನ್ಗೆ ರಾಜ್ಯ ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನ ಪಡೆಯಲಿಕ್ಕೆ ಗ್ಯಾರಂಟಿಗಳು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿತ್ತು. 5 ಗ್ಯಾರಂಟಿಗಳನ್ನ ನೀಡಿದಂತಹ ಕಾಂಗ್ರೆಸ್ ಎಲ್ಲರ ಮನವನ್ನ ಗೆದ್ದಿತ್ತು ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಕಾಂಗ್ರೆಸ್ ಬಹುಮತವನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಅಧಿಕಾರಕ್ಕೇರ್ಲಿಕ್ಕೂ ಕೂಡ ಆ ಒಂದು ಗ್ಯಾರಂಟಿ ಸೂತ್ರ ವರ್ಕೌಟ್ ಆಯಿತು. ಈಗ ಅದೇ ರೀತಿಯಲ್ಲಿ ಮತ್ತೊಂದು ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ, ಯಾಕೆಂದ್ರೆ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಈಗ ಬೆಂಗಳೂರಿನಲ್ಲಿ ಗೆಲ್ಲಬೇಕು, ಈ ಒಂದು ಜಿಬಿಎನ ತಮ್ಮ ವಶದಲ್ಲೇ ಇಡಿಸ್ಕೊಳ್ಬೇಕು ಅಂತ ಅಂದ್ರೆ ಜನರ ಮನಸ್ಸನ್ನ ಗೆಲ್ಲಿಕ್ಕೆ ಏನ್ ಮಾಡಬಹುದು ಅಂತ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. 6ನೇ ಗ್ಯಾರಂಟಿಯನ್ನ ನೀಡಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗ ಈ ಒಂದು ಎಲೆಕ್ಷನ್ ಗೆಲ್ಲಲಿಕ್ಕೆ ಗ್ಯಾರಂಟಿ ಸೂತ್ರ ಅನುಸರಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಇವತ್ತು ಈ ಒಂದು 6ನೇ ಗ್ಯಾರಂಟಿ ಘೋಷಣೆ ಆಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ತಮ್ಮದೇ ಆದಂತಹ ರಣವ್ಯೂಹವನ್ನ ಈಗ ರಚನೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸುಳಿವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು.